ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಹಿಂದಿನ ವಿಡಿಯೋದೊಳಗೆ ನಾನು ಹೆಬ್ಬಳ್ಳಿಯೊಳಗೆ ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದೆ. ಆ ಕಾರ್ಯಕ್ರಮ ಏನು ಎಂಬುದನ್ನು ನಾನು ತೋರಿಸಿಲ್ಲ. ಹೆಬ್ಬಳ್ಳಿದ ಕಿರು ಪರಿಚಯ ಮಾಡಿಕೊಟ್ಟಿದ್ದೆ, ಅದನ್ನೆಲ್ಲರೂ ನೋಡಿರಿ. ಈ ವಿಡಿಯೋದೊಳಗೆ ನಾನು ನಿಮಗೆ ಏನು ಕಾರ್ಯಕ್ರಮ ನಡೀತು, ಹೆಂಗಾತು ಎಂಬುದನ್ನು ಇಲ್ಲೇ ತೋರಿಸ್ಲಿಕ್ಕತ್ತೀನಿ. ನೋಡೋಣ ಬರ್ರಿ. ಕಾರ್ಯಕ್ರಮ ನೋಡೋಕ್ಕಿಂತ ಮೊದಲೇ ಇಲ್ಲಿ ನಮ್ಮ ಕಾಕ ಅವ್ರದ್ದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಇವರೇನದ ನಮ್ಮ ಔಷಧಿ ಯಜಮಾನ್ರಿದ್ದಾರೆ. ಇವ್ರು ಸುಹಾಸ್ ಕುಮಾರ್ ದೇಸಾಯಿ ಅಂಥೇಳಿ ಕೊಪ್ಪಳದತ್ತು ಬರುವಂಥ ಬಿಸರಳ್ಳಿ ಇವ್ರದ್ದೇನದ ಊರದ ಅಂದರೆ 7 ಹಳ್ಳಿ ದೇಸಾಯಿರು ಇವರು. ಇವ್ರದ್ದೊಂದು ದೊಡ್ಡ ವಾಡೆ ಇತ್ತು. ಇವ್ರ ಮನೆಗೆಲ್ಲ ಏನದ ಎಲ್ಲ ಸಾಧು ಸಂತರು ಬಂದು ಹೋಗ್ಯಾರ. ಅಂದರೆ ಬ್ರಹ್ಮಚೈತನ್ಯ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು, ಸ್ವಾಮಿ ಚಿದಂಬರೇಶ್ವರ ಮಹಾರಾಜರು, ಹೀಗಾಗಿ ಎಲ್ಲ ಸಾಧು ಸಂತರು ಏನದ ಬಂದು ಹೋಗ್ಯಾರ. ಈ ಗುರುಗಳು ಅಲ್ಲೇನದ ಬಿಸರಳ್ಳಿ ಒಳಗೆ ಮಹಾರಾಜರ ಮಂದಿರನ ಕಟ್ಟಿಸ್ಲಿಕ್ಕತ್ತಾರ. ಇವರೇನದ ಸರ್ಕಾರಿ ಉನ್ನತ ಹುದ್ದೆಯಲ್ಲಿದ್ದು ಈಗ ನಿವೃತ್ತಿ ಹೊಂದ್ಯಾರ. ಇವ್ರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ, 3 ಮಂದಿ ಮೊಮ್ಮಕ್ಕಳಿದ್ದಾರೆ. ಹಿಂಗಾಗಿ ಇವ್ರದ್ದು ಒಂದು ತುಂಬಿದ ಕುಟುಂಬದ. ಇವರೇನದ ಅಗದಿ ಸಾತ್ವಿಕ ಸ್ವಭಾವವನ್ನು ಹೊಂದ್ಯಾರ ಮತ್ತು ಅಷ್ಟ ದೈವಿ ಭಕ್ತರಾಗ್ಯಾರ. ಅಂದರೆ ಮನೆಯೊಳ ದಿನ ಜಪ ತಪ ಪೂಜೆ ಸಂಧ್ಯಾ ವಂದನೆ ಪ್ರತಿನಿತ್ಯ ನಡೀತದೆ. ಇವರು ಈಗಾಗಲೇ ಏನದ 3.5 ಕೋಟಿ ಜಪದ್ದು ಸಾಂಗ್ತಾ ಮಾಡ್ಯಾರ. ಈಗ 13 ಕೋಟಿ ಜಪದ್ದು ಸಂಕಲ್ಪ ಮಾಡ್ಕೊಂಡ್ರೆ ಈಗಾಗಲೇ ಅವ್ರದ್ದು 12 ಕೋಟಿ ಸಂಪೂರ್ಣ ಆಗಿದೆ. ಇನ್ನೂ 1 ಕೋಟಿ ಆತಂದ್ರೆ ಅದ್ರದ್ದು ಏನದ ಸಾಂಗ್ತಾ ಮಾಡೋರಿದ್ದಾರೆ. ಅವ್ರು ಅಗದಿ ಸಮಾಧಾನದಿಂದ ದಿನಕ್ಕೆ ಅವ್ರು ಏನದ 20 ರಿಂದ 25 ಸಾವಿರ ಜಪ ಮಾಡ್ತಾರೆ. ಭಾಳ ಸಮಾಧಾನ ಇದ್ದಾರೆ. ಅವ್ರಿಗೀಗ 75 ವರ್ಷ. ಆ 75 ವರ್ಷದ ಸಂಭ್ರಮನ ಏನದ ಈ ಗುರುಸ್ಥಾನದಲ್ಲಿ ಮಾಡ್ಬೇಕಂತ ಹೇಳಿ ಇಲ್ಲಿ ಇವರು ಕಾರ್ಯಕ್ರಮ ಇಟ್ಕೊಂಡಿದ್ರು. ಮಹಾರಾಜರ ಪಾದಕ್ಕೆ ಏನದ ಕ್ಷೀರಾಭಿಷೇಕ ಇಟ್ಕೊಂಡಿದ್ರು. ಮತ್ತು ಸದ್ಗುರು ಶ್ರೀ ದತ್ತಾವಧೂತರ ಗುರುಗಳಿಗೆ ಪಾದ ಪೂಜೆ ಇಟ್ಕೊಂಡಿದ್ರು. ಮತ್ತು 75ನೇ ವರ್ಷದ್ದು ಹುಟ್ಟಿದ ಹಬ್ಬದ ಸಲುವಾಗಿ 75 ಜನ ಬ್ರಾಹ್ಮಣರಿಗೆ ಭೋಜನ ಇಟ್ಕೊಂಡಿದ್ರು. ಮತ್ತು ಅವ್ರಿಗೆ ವಸ್ತ್ರ ದಾನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡ್ರಿ. ಈಗ ನೋಡ್ರಿ, ಇವ್ರು ಕ್ಷೀರಾಭಿಷೇಕ ಇಟ್ಕೊಂಡಿರೋದ್ರಿಂದ ಇವ್ರು ಬೆಳಗಿದ್ರು. ಅಂದ್ರೆ ನಾವು ಆಯ್ತು ತವ್ರ ಮನೆಯವ್ರ ಕಡೆ ಆಯ್ತು ಅತ್ತಿ ಮನೆಯವ್ರ ಕಡೆ ಎಲ್ಲರೂ ಕರೆದಿದ್ರು. ಎಲ್ಲರೂ ಏನದ ನಾವು ಒಳಗೆ ಹೋಗಿ ಪಾದುಕಕ್ಕೆ ಹಾಲು ಹಾಕ್ಬೋದು. ಅಂದ್ರೆ ಅವ್ರವ್ರ ಸಂಬಂಧಿಕರನ್ನ ಅವ್ರು ಕರೆದಿರ್ತಾರಲ್ಲ ಅವರೆಲ್ಲ ಹೋಗ್ಬೋದು. ಆಮೇಲೆ ಯಾರೇನಾದರೂ ಕ್ಷೀರಾಭಿಷೇಕ ಅದನ್ನು ಬಿಡಿಸಿದ್ರೆ ಅವ್ರನ್ನೂ ಏನಾದ್ರು ಒಳಗಡೆ ಬಿಡ್ತಾರೆ ಹೋಗಲಿಕ್ಕೆ. ಆದ್ರೆ ಒಳಗೆ ಹೋಗ್ಲಿಕ್ಕೆ ಏನದ ಹೆಣ್ಮಕ್ಳು ಅಗದಿ ಕಡ್ಡಾಯವಾಗಿ ಕಚ್ಚಿ ಸೀರೆನ ಉಟ್ಕೋಬೇಕಾಗ್ತದೆ. ಮತ್ತು ಗಂಡಸೂರು ಏನದ ಮಡಿ ಉಟ್ಕೋಬೇಕಾಗ್ತದೆ. ನಿಮ್ಮ ಹತ್ರ ಕಚ್ಚಿ ಸೀರೆ ಇಲ್ಲ ಅಂತಂದ್ರೆ ಆಫೀಸ್ನೊಳಗೆ ಅದನ್ನು ಲಭ್ಯದ. ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅವ್ರು ಕೊಡ್ತಾರೆ. ಅದನ್ನು ಉಟ್ಕೊಂಡ್ಬಂದು ನೀವು ಪಾದಕಕ್ಕೆ ಹಾಲು ಹಾಕಿ ಮತ್ತು ಆ ಕಚ್ಚಿ ಸೀರೆನಲ್ಲಿ ಕೊಟ್ಟು ಹೋಗ್ಬೋದು. ಆ ವ್ಯವಸ್ಥೆನೂ ಅಲ್ಲಿ ಇರ್ತದೆ. ಹೀಗಾಗಿ ನಾವು ಕಚ್ಚಿ ಸೀರೆ ಹಾಕ್ಕೊಂಡು ಏನದ ಒಳಗೆ ಪಾದಕದ ಹತ್ರ ಬಿಡ್ತಾರೆ. ಅಲ್ಲಿ ಹೋಗಿ ಎಲ್ಲ ಪಾದಕಕ್ಕೆ ಹಾಲು ಹಾಕಿ ಬರ್ಬೋದು ಒಳಗೆ. ಹೀಗಾಗಿ ಏನದ ಒಳಗೀಗ ರುದ್ರ ಅನ್ಲಿಕ್ಕತ್ತಾರ ಹೊರಗೆ. ಒಳಗೆಲ್ಲರೂ ಏನದ ಒಬ್ಬೊಬ್ಬರಾಗಿ ಹೋಗಿ ಒಳಗೆ ಹಾಲು ಹಾಕೋ ಕಾರ್ಯಕ್ರಮ ನಡೀತದೆ. ಇಲ್ಲಿ ನೋಡ್ರಿ, ಈ ಕ್ಷೇತ್ರಕ್ಕೆ ದಿನ ಏನದ 100,000 ಜನ ಬರ್ತಾರೆ. ಅಂದರೆ ತಾವು ಬೇಡ್ಕೊಂಡು ಸೇವಾ ಮಾಡಲಿಕ್ಕೂ ಬರ್ತಾರೆ. ಇಲ್ಲ ಅಂದ್ರೆ ಗುರುಗಳ ಕಡೆ ಕೇಳ್ಕೊಂಡು ಗುರುಗಳು ಏನು ಹೇಳ್ತಾರೆ ಆ ಸೇವಾನೂ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸ್ವ ಇಚ್ಛೆಯಿಂದ ತಮ್ಮದೇನದ ಮಾಡ್ಕೊಂಡು ಸೇವಾ ಮಾಡಿಕೊಂಡು ಹೋಗ್ತಾರೆ. ಸೇವಾ ಅಂತಂದ್ರೆ ಏನಿರ್ತದಂದ್ರೆ ಇಲ್ಲಿ ಹೆಚ್ಚಾಗಿ 13 ಪ್ರದಕ್ಷಿಣೆ ಹಾಕ್ತಾರೆ. ಅಂದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂಥೇಳಿ 13 ಪ್ರದಕ್ಷಿಣೆ ಹಾಕ್ತಾರೆ. 13,000 ಜಪ ಮಾಡ್ತಾರೆ. 13 ಪೇಜ್ ಏನದ ಶ್ರೀರಾಮ್ ಜೈ ರಾಮ್ ಬರೀತಾರೆ. 11 ಸಲ ಹನುಮಾನ್ ಚಾಲೀಸ್ ಹೇಳೋದು, 2 ಸಲ ರಾಮ ರಕ್ಷಾ ಹೇಳೋದು. ಹಿಂಗೇನದ ಸೇವಾ ಇರ್ತದೆ. ಮತ್ತು ಗುರುಗಳು ಏನು ಹೇಳ್ತಾರೆ ಅದ್ರ ಮೇಲೆ ಮತ್ತು ಅವ್ರದ್ದು ಹೆಚ್ಚಿಂದಿರ್ತದೆ. ಹಂಗೂ ಸೇವಾ ಇರ್ತದೆ. ಅಂದರೆ ಅವ್ರು ಏನು ಬೇಡ್ಕೊಂಡಿರ್ತಾರೆ, ಗುರುಗಳು ಏನು ಹೇಳ್ತಾರೆ ಈ ಸೇವಾ ಎಲ್ಲ ಏನದ ಗುರುಗಳಿಗೆ ಇರ್ತದೆ ನೋಡ್ರಿ. ಆದ್ರೆ ಪ್ರತಿದಿನ ಬಂದು ನಾವು ಹಂಗೆ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ 13 ಪ್ರದಕ್ಷಿಣೆ ಹಾಕಿ ಹೋಗ್ಬೋದು. ನಮಗೆ ಎಷ್ಟು ಆಗ್ತದೆ ಅಷ್ಟು ಜಪ ಮಾಡ್ಕೋಬೋದು. ಎಷ್ಟು ಪೇಜ್ ಆಗ್ತದೆ ಅಷ್ಟು ಪೇಜ್ ಏನದ ಶ್ರೀರಾಮ್ ಜಯರಾಮ್ ಬರಿಬೋದು. ಇದೆಲ್ಲ ಏನದ ಇಲ್ಲಿ ವ್ಯವಸ್ಥೆ ಅದ. ಇದನ್ನು ಮಾಡೋದ್ರಿಂದ ಏನದ ಮನಸ್ಸಿಗೆ ಅಗದಿ ಸಮಾಧಾನ ಇರ್ತದೆ. ನೀವು ಶಾಂತವಾಗಿ ಕೂತ್ಕೊಂಡಲ್ಲಿ ಏನದ ಆರಾಮ್ ಜಪ ಮಾಡ್ಬೋದು ನೋಡ್ರಿ. ಇಲ್ಲಿ ಮಹಾರಾಜರದ್ದು ಏನದ ನೋಡ್ರಿ, ಬ್ರಹ್ಮಚೈತನ್ಯ ಮಹಾರಾಜರದ ಮೂಲ ಸ್ಥಾನ ಗೋಂದಾವಲಿ ಅಂಥೇಳಿ. ಅಂದರೆ ಮಹಾರಾಷ್ಟ್ರಕ್ಕೆ ಬರ್ತದೆ ಇದು ಗೋಂದಾವಲಿ ಅಂಥೇಳಿ. ಅಲ್ಲಿ ಅವ್ರದ್ದು ಜನನ ಆಗಿದೆ. ಮತ್ತು ಅವ್ರದ್ದು ದೇಹ ಬಿಟ್ಟಿದ್ದೂ ಅದ ಊರಾಗಿದೆ. ಅಂದರೆ ಒಂದೇ ಊರೊಳಗೆ ಅವರು ಜನಿಸಿ ಅಲ್ಲೇ ದೇಹ ಬಿಟ್ಟರೆ. ಅದು ದೊಡ್ಡ ಮಂದಿರ ಅದ. ಅಲ್ಲೂ ಭಾಳ ಚಂದ ವ್ಯವಸ್ಥೆ ಅದ. ಎಲ್ಲನೂ ನೋಡ್ಬೋದು. ನಮ್ಮ ಮಾಮ ಅವರಂದರೆ ನಮ್ಮ ಸೋದರ ಮಾವ ಅಂದರೆ ಏನದ 13 ವರ್ಷ ಪಾದಯಾತ್ರೆ ಹೋಗ್ತಿದ್ರು. ಅಂದರೆ ಕೊಪ್ಪಳದಿಂದ ಗೋಂದಾವಲಿಗೆ 13 ವರ್ಷ ಪಾದಯಾತ್ರೆ ಹೋಗ್ಯಾರ. ಈ ಗುರುಗಳು ಏನದ ಬೇಕಾದಷ್ಟು ಸಲ ಅಂದರೆ 13 ಸಲ 15 ಸಲ ಹಿಂಗೇನದು ಬೇಕಾದಷ್ಟು ಜನರನ್ನು ಕರ್ಕೊಂಡು ಗೋಂದಾವಲಿಗೆ ಬೇಕಾದ ಸಲ ಹೋಗಿ ಬಂದಾರ. ಎಲ್ಲ ಜನರನ್ನು ಕರ್ಕೊಂಡು ಅವರು ಕಾಶಿ ಯಾತ್ರಾ, ರಾಮೇಶ್ವರ ಪ್ರತಿಯೊಂದು ಯಾತ್ರಾನು ಗುರುಗಳು ಏನದ ಮಾಡ್ಸ್ಯಾರ. ಅವ್ರ ಜೊತೆ ಎಲ್ಲನೂ ಕಡೆನೂ ನಾವು ಹೋಗಿ ಬಂದ್ವಿ ಬೇಕಾದಷ್ಟು ಕಡೆ. ಈ ಗೋಂದಾವಲಿ ಹತ್ರನೇ ಏನು ಬರ್ತದೆ, ಸಜ್ಜನಗಡ ಬರ್ತದೆ, ಆಮೇಲೆ ಕಾಗವಾಡ ಬರ್ತದೆ. ಇವನ್ನೆಲ್ಲ ಎಳೆಂಗಾವು ಅವನ್ನೆಲ್ಲ ಏನದ ನೋಡ್ಕೊಂಬರ್ಬೋದು. ಗೋಂದಾವಲಿ ಹತ್ರ ಬರ್ತಾವೆ. ಇಲ್ಲಿ ಏನದ ಹೆಬ್ಬಳ್ಳಿಗೆ ಮಹಾರಾಷ್ಟ್ರ ಜನನೂ ಬೇಕಾದಷ್ಟು ಜನ ಬರ್ತಾರೆ ನೋಡ್ರಿ. ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ ಅಂತೂ ಸೈ ಬೇಕಾದಷ್ಟು ಜನ ಏನಿದೆ ಇಲ್ಲಿ ಬರ್ತಾರೆ. ಮುಂದೇನದ ಈಗ ರುದ್ರಾಚಲ
ಬರೋದಷ್ಟು ಕಾಣಿಸ್ತದೆ ಜೈ ಸದ್ಗುರು ಶ್ರೀ ಇಲ್ಲೇನಿದೆ ಎಲ್ಲರೂ ಪಾದಕಕ್ಕೆ ನೀರು ಹಾಕೋದಾದಮೇಲೆ ಹೊರಗಿದ್ದ ಭಕ್ತಾದಿಗಳು ಬೇಕಾದಷ್ಟು ಜನ ಇತ್ತು, ಅವ್ರಿಗೆಲ್ಲ ಏನದ ಒಳಗಿಂದ ನೀರು ತಂದು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ಲಿಕ್ಕತ್ತಾರ. ಈಗೇನದ ಇದೆಲ್ಲ ಮುಗಿದ ಮೇಲೆ ಮಹಾರಾಜರ ಪಾದಕಕ್ಕೆ ಅಲಂಕಾರ ಮಾಡ್ತಾರೆ. ಅಲಂಕಾರ ಮಾಡೋವರೆಗೂ ಏನದ ಎಲ್ಲರೂ ಹಾಡು ಭಜನೆ ಮಾಡ್ಬೋದಿತ್ತು. ಅದಕ್ಕಿಂತ ಮೊದಲು ಇಲ್ಲೊಂದು ನಿಮ್ಗೆ ಮೂರ್ತಿ ಕಾಣಿಸ್ತದೆ. ಇದೇನದ ಏಕಮುಖಿ ದತ್ತಾತ್ರೇಯ ಅಂಥೇಳಿ ಇದನ್ನು ಗುರುಗಳು ತಂದು ಇಲ್ಲಿ ಇಟ್ಟಾರ. ಮತ್ತು ನಾಗಪ್ಪನ ಏನದ ಒಡಮೂಡಿಗೆ ಹೋಗ ನೋಡ್ರಿ, ಇಲ್ಲಿ ಇದನ್ನು ಗರ್ಭಗುಡಿ ಮುಂದನ ಇಲ್ಲೇ ಇಟ್ಟಾರ, ಇಲ್ಲೇ ಕಾಣಿಸ್ಲಿಕ್ಕತ್ತದೆ. ಈಗೇನದ ಹಾಡು ಕೇಳ್ಕೊಂಬರೋಣ ಅಂತಂದ್ರೆ ಮಹಾರಾಜರಿಗೆ ಅಲಂಕಾರ ಆಗೋವರೆಗೂ ಹಾಡು ಹಾಡ್ತಾರೆ, ಕೇಳ್ಕೊಂಬರೋಣ. ಗಂಗಾಪುರ ಗೋಕರ್ಣ ಬದರಿ ಕೇದಾರ ಜ್ಯೋತಿರ್ಲಿಂಗವು ಪಂಢರ್ಪುರ ಜ್ಯೋತಿರ್ಲಿಂಗವು ಪಂಢರ್ಪುರ ನೀರಲ್ಲಿ ಕಂಡೇನ ಶ್ರೀಶೈಲ ಕಾಶಿ ರಾಮೇಶ್ವರ ಅಣ್ಣ ಗುರುನಾಥನ ಸರ್ವವನ್ನು ಬಲ್ಲವನು ಪರಮಾತ್ಮನ ಏನ್ ಕೇಳಲಿ ಅಣ್ಣ ಗುರುನಾಥನ ಸರ್ವವನ್ನು ಬಲ್ಲವನು ಪರಮಾತ್ಮನ
ಸಂಪದ್ಭಾಗ್ಯ ಕೇಳೋಣಂದ್ರ ಕೋಟಿ ಕೋಟಿ ಕೊಟ್ಟಾನಲ್ಲ, ಸಂಪದ್ಭಾಗ್ಯ ಕೇಳೋಣಂದ್ರ ಕೋಟಿ ಕೋಟಿ ಕೊಟ್ಟಾನಲ್ಲ. ಲಕ್ಷವಿಲ್ಲದ ಕೋಟಿ ಕೋಟಿ ಏನ್ ಮಾಡೋದ, ಲಕ್ಷವಿಲ್ಲದ ಕೋಟಿ ಕೋಟಿ ಏನ್ ಮಾಡೋದ. ಸಂಪದ್ಭಾಗ್ಯ ಭೋಗಿಸಲಿಕ್ಕೆ ಆಯುಷ್ಯಿಲ್ಲ, ಆರೋಗ್ಯ ಇಲ್ಲ, ಇಂಥ ಸಂಪದ್ಭಾಗ್ಯದಿಂದ ಏನ್ ಮಾಡೋದ. ಗುರುವಿನ ವಿಸ್ಮರಣಾಗೋದ. ಏನ್ ಕೇಳಲಿ ಅಣ್ಣ ಗುರುನಾಥನ, ಸರ್ವವನ್ನು ಬಲ್ಲವನು ಪರಮಾತ್ಮ. ಆಯುರ್ಭಾಗ್ಯ ಕೇಳೋಣಂದ್ರ ಎಷ್ಟು ಕೊಟ್ಟಾನ, ಆಯುರ್ಭಾಗ್ಯ ಕೇಳೋಣಂದ್ರ ಎಷ್ಟು ಕೊಟ್ಟಾನ. ದೇಹ ಬುದ್ಧಿಯ 100 ವರ್ಷ ಏನ್ ಮಾಡೋದ, ದೇಹ ಬುದ್ಧಿಯ 100 ವರ್ಷ ಏನ್ ಮಾಡೋದ. ಆಯುಷ್ಯಿಲ್ಲ, ಆರೋಗ್ಯಿಲ್ಲ, ಮುಪ್ಪಾವಸ್ಥೆ ತಪ್ಪಿದ್ದಲ್ಲ, ಇಂಥ ಆಯುರ್ಭಾಗ್ಯದಿಂದ ಏನ್ ಮಾಡೋದ. ಗುರುವಿನ ವಿಸ್ಮರಣೆ ಆಗೋದ. ಏನ್ ಕೇಳಲಿ ಅಣ್ಣ ಗುರುನಾಥನ, ಸರ್ವವನ್ನು ಬಲ್ಲವನು ಪರಮಾತ್ಮನ. ಮತ್ಸ್ಯಲೋಕದಾಗ ಬ್ರಹ್ಮನ ಬರಹವಿರಲಿ ಹೆಂಗರ ಚಂದ್, ಮತ್ಸ್ಯಲೋಕದಾಗ ಬ್ರಹ್ಮನ ಬರಹವಿರಲಿ ಹೆಂಗರ ಚಂದ್. ಸತ್ಯವಂತರ ಸಂಘ ಸಿಗಲಿ ಎಂದೆಂದ, ಸಾಧು ಸಂತರ ಸಂಘ ಸಿಗಲಿ ಎಂದೆಂದ. ಸತ್ಯವಂತರ ಸಂಘ ಸಿಗಲಿ ಎಂದೆಂದ, ಸಾಧು ಸಂತರ ಸಂಘ ಸಿಗಲಿ ಎಂದೆಂದ. ಸಂತರ ಸಂಘ ಎಂದೆಂದ, ನಾಮದ ಬಲವು ಎಂದೆಂದ. ಏನ್ ಕೇಳಲಿ ಅಣ್ಣ ಗುರುನಾಥನ, ಸರ್ವವನ್ನು ಬಲ್ಲ ಅವನು ಪರಮ. ಏನ್ ಕೇಳಲಿ ಅಣ್ಣ ಗುರುನಾಥನ, ಸರ್ವವನ್ನು ಬಲ್ಲವನು ಹರಿಮಣ. ಹರಿಮಣ ತುಮಿ ಗೋವಿಂದಮಣ, ತುಮಿ ಗೋಪಾಲಮಣ. ಹರಿನಾರಾಯಣ ಗೋವಿಂದ ಗೋಪಾಲ ಹರಿನಾರಾಯಣ, ಗೋವಿಂದ ಗೋಪಾಲ ಹರಿನಾರಾಯಣ. ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈಗ ಮಹಾರಾಜರಿಗೆಲ್ಲ ಅಲಂಕಾರ ಆದಮೇಲೆ ನೈವೇದ್ಯ ಆರತಿ ಅದೆಲ್ಲ ಶುರುವಾಗ್ತದೆ. ಅದಕ್ಕಿಂತ ಮೊದಲೇ ಗುರುಗಳೇನದ ಹೊರಗಡೆ ಎಲ್ಲ 75 ಜನಕ್ಕೂ ಬಾಳಿ ಎಲೆ ಹಾಕಿಸಿ ರಂಗೋಲಿ ವಾಟಗ ಅದು ಇಡಿಸಿ ಎಲ್ಲನೂ ಏನದ ವ್ಯವಸ್ಥೆ ಮಾಡ್ಯಾರ. ಗುರುಗಳ ನಿಂತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದರು. ಇಲ್ಲಿ ಆರತಿ ನೈವೇದ್ಯ ಎಲ್ಲ ಮುಗಿಯೋದ್ರಾಗನ ನೋಡ್ರಿ ಇಲ್ಲೆಲ್ಲ ಏನದ ಬಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇವ್ರಿಗೇನದ ಮೊದಲಿಗೆ ಕಾಕ ಮಾವಶಿಯಿಂದ ಅಂದ್ರೆ ಸಂಕಲ್ಪ ಮಾಡಿಸ್ತಾರೆ. ಸಂಕಲ್ಪ ಮಾಡಿಸಿ ಬಂದು ಅವ್ರಿಗೆ ಕೂತ ಬ್ರಾಹ್ಮಣರಿಗೆಲ್ಲ ಏನದ ಗಂಧ ಹಚ್ಕೊಳಿಕ್ಕೆ ಕೊಡ್ತಾರೆ. ಆಮೇಲೆ ಅತ್ತರ್ ಹಚ್ತಾರೆ, ಗುಲಾಲ್ ಹಾಕ್ತಾರೆ, ಮಲ್ಲಿಗೆ ಮಾಲೆ ಅಂದ್ರೆ ಹಾರ ಹಾಕ್ತಾರೆ ಕೊರಳೊಳಗೆ. ಅವ್ರಿಗೇನು ಕೊಡಬೇಕು ದಕ್ಷಿಣೆ ವಸ್ತ್ರ ಅದನ್ನೆಲ್ಲ ಕೊಟ್ಟು ಅವ್ರಿಗೂ ಆರತಿ ಮಾಡ್ತಾರೆ. ಮತ್ತು ಗುರುಗಳಿಗೆ ಆರತಿ ಮಾಡಿ ಆಮೇಲೆ ಭೋಜನಕ್ಕೆ ಏನದ ಗುರುಗಳು ಅನುಮತಿ ಕೊಡ್ತಾರೆ. ಅವಾಗೆಲ್ಲರೂ ಏನದ ಶ್ಲೋಕ ಹೇಳಿ ಊಟಕ್ಕೆ ಕೊಡೋದಿರ್ತದೆ. ಈ ಎಲ್ಲ ಕಾರ್ಯಕ್ರಮ ಈಗಿಲ್ಲಿ ನಡಿಲಿಕ್ಕತ್ತದೆ. ವಸ್ತ್ರ ಭೋಜನ ಸಹಿತ ಬ್ರಾಹ್ಮಣ पूजनम् अहं मम कुटुम्बस्य सर्व सदस्यैः सह अद्य सद्गुरु श्री ब्रह्मचैतन्य महाराज सन्निधौ चैतन्याश्रमे अहं करिष्ये। ಇಲ್ಲಿ ನೋಡ್ರಿ ಬಡಿಸ್ಲಿಕ್ಕೆ ಹೆಣ್ಮಕ್ಳು ಬಡಿಸ್ಬೋದು, ಗಂಡಸರು ಬಡಿಸ್ಬೋದು. ಯಾರಿಗಾರ ಸೇವಾ ಮಾಡೋ ಇಚ್ಛೆ ಇದ್ದರೆ ಅವ್ರು ಬಡಿಸ್ಬೋದು. ಆದರೆ ಸೀರೆ ಉಟ್ಕೊಂಡಿರ್ಬೇಕು ಹೆಣ್ಮಕ್ಳು ಕಂಪಲ್ಸರಿ. ಚೂಡಿದಾರದ ಮೇಲೆ ಬರೋಂಗಿಲ್ಲ. ಇಲ್ಲ ಅಂದ್ರೆ ಲಂಗ ದಾವಣಿ ಹಾಕ್ಕೊಂಡಿರ್ಬೇಕು, ಇಲ್ಲ ಲಂಗ ಬ್ಲೌಸ್ ಹಾಕ್ಕೊಂಡಿರ್ಬೇಕು. ಇಂಥವ್ರಿಗೆ ಅದ್ರ ಏನದ ಸೇವಾ ಮಾಡಲಿಕ್ಕೆ ಇಲ್ಲಿ ಅವಕಾಶ ಅದ, ಬೇಕಾದಂಗೆ ಬಡಿಸ್ಬೋದು ಅವರು. ಮಹಾರಾಜರಿಗೆ ಅತ್ಯಂತ ಪ್ರಿಯವಾದದ್ದಂದ್ರೆ ಅನ್ನದಾನ, ಸತ್ಸಂಗ ಮತ್ತು ನಾಮಸ್ಮರಣೆ. ನೋಡ್ರಿ ಅವ್ರಿಗೇನದ ಯಾರ ಮನೆಗೆ ಬಂದ್ರೂ ಅವ್ರಿಗಂತೂ ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾರೆ. ಮತ್ತು ಯಾವಾಗಲೂ ಏನದ ನಾವು ಸತ್ಸಂಗದೊಳಗೆ ಇರ್ಬೇಕಂದ್ರೆ ದೊಡ್ಡ ಸಂತರ ಸಹವಾಸದೊಳಗಿದ್ವಿ ಅಂದರೆ ನಮ್ಮ ಮನಸ್ಸು ನಿಧಾನವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಯಾವಾಗಲೂ ನಾಮಸ್ಮರಣೆ ಮಾಡಬೇಕು. ಸಾಧು ಸಂತರು ನಮಗೆ ಎಲ್ಲಾದರೂ ಸಿಗಂಗಿಲ್ಲ, ಆದ್ರೆ ನಾಮಸ್ಮರಣೆ ಮಾಡಿದ್ರೆ ಅದರಿಂದ ಸಾಧು ಸಂತರ ಹತ್ರ ಇದ್ದಂಗನ ಅಂಥೇಳಿ ಅವ್ರ ಪ್ರವಚನದಾಗೆಲ್ಲ ಬರ್ತಾವೆ. ದತ್ತಾವಧೂತರು ಗುರುಗಳನ್ನು ಬೇಕಾದಷ್ಟು ಪ್ರವಚನ ಮಾಡ್ತಾರೆ, ಕೇಳಿರ್ಬೋದು ನೀವು, ಯೂಟ್ಯೂಬ್ನಾಗೆಲ್ಲ ಬರ್ತದೆ. ಅವ್ರು ಎಲ್ಲೇ ಹೋಗ್ತಾರೆ, ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಏನದ 2 ರಿಂದ 3 ತಾಸು ಪ್ರವಚನ ಅಂದರೆ ಸತ್ಸಂಗ ಮಾಡ್ತಾರೆ. ಭಾಳ ಚಂದ ಪ್ರವಚನ ಮಾಡ್ತಾರೆ. ಇದನ್ನೆಲ್ಲ ಕೇಳ್ಕೊತ ಹೋದಾಗ ನಮಗೇನಾಗ್ತದೆ, ನಿಧಾನವಾಗಿ ನಮಗೇನಾಗ್ತದೆ
ಅಂದ್ರೆ ಮನಸ್ಸೇನಾಗ್ತದೆ ಪರಿವರ್ತನೆ ಆಗ್ತದೆ. ಇದನ್ನು ನಾ ಹೇಳಲಿಕ್ಕತ್ತಿಲ್ಲ ರೀ, ಗುರುಗಳು ಹೇಳಿದ್ದನ್ನು ನಾನು ಇಲ್ಲೇ ಹೇಳಲಿಕ್ಕತ್ತೀನಿ ಅಷ್ಟೇ. सद्गुरु श्री ब्रह्मानंद महाराज की जय। जय जय रघुवीर समर्थ। वदति कवळकेता नाम घ्या श्री हरीचे, सहज हवन होते नाम घेता काचे. जीवन करी जीवित्वा न हे पूर्ण ब्रह्म, उदर वर्णन होय जान जय यज्ञ कर्म. सीता कांत स्मरण जय जय राम. सद्गुरुनाथ महाराज की जय. जय जय ರಘುವೀರ ಸಮರ್ಥ. ಎಲ್ಲರೂ ಸಾವಕಾಶವಾಗಿ ಪ್ರಸಾದ ಮಾಡಬೇಕು ಮತ್ತು ಯಾರಿಗೆ ಬೇಕು ಕೀಳು ಹಾಕ್ಕೊಂಡು ಹೊಡ್ಕೊಂಡು ಊಟ ಮಾಡಿ. ಇದೆಲ್ಲ ಮಹಾರಾಜ ಪ್ರಸಾದವೇ. ಆದ್ದರಿಂದ ಎಲ್ಲರೂ ಭಕ್ತಿಭಾವದಿಂದ ಪ್ರಸಾದ ಸೇವನೆ ಮಾಡಬೇಕಾದ್ದು ನಂದು. ಇಂದಿನ ಈಗ ನೋಡ್ರಿ ಗುರುಗಳು ಏನಿದೆ ಎಲ್ಲ ಬ್ರಾಹ್ಮಣರು ಊಟಕ್ಕೆ ಕೂತ ಮೇಲೆ ಮತ್ತು ಇತ್ಲಾಗ ಏನದ ನಮ್ಮ ಮೌಶಿ ಕಾಕ ಅವರು ಗುರುಗಳ ಪಾದ ಪೂಜೆ ಮಾಡೋದಿದೆ. ಆ ಕಾರ್ಯಕ್ರಮ ಇಲ್ಲೇ ನಡಿಲಿಕ್ಕೆ ಹತ್ತದ ನೋಡ್ರಿ. ಇಲ್ಲೇ ಹಿಂದೆ ಕೂತ್ಕೊಂಡ್ರಲ್ಲ ಅವರ ಮಗ ಮತ್ತು ಸೊಸಿ ಮೊಮ್ಮಗ. ಮಗಳೇನದ ಹೊರದೇಶದೊಳಗಿರ್ತಾಳೆ, ಅಂದ್ರೆ ಫಾರಿನ್ಗೆ ಇರ್ತಾಳೆ ಮಗಳು. ಆಕೆಗೆ 2 ಹೆಣ್ಣವ. ಮಗ ಸೊಸಿ ಏನದ ಇಲ್ಲೇ ಬೆಂಗಳೂರೊಳಗೆ ಇರ್ತಾರೆ ನೋಡ್ರಿ. ಮಹಾರಾಜರ ಅಭಂಗದೊಳಗೆ ಬರುವಂಗೆ ಧನ್ಯ ಇವರ ತಾಯಿ ಧನ್ಯ ಇವರ ತಂದೆ ಧನ್ಯ ಇವರ ಮಂದಿ ಬಳಗವು ಎಂಬಂತೆ ಮನೆತನದೊಳಗೆ ಯಾರೋ ಒಬ್ಬರು ಇಂಥ ಕಾರ್ಯಕ್ರಮ ಇಟ್ಕೊಂಡ್ರು ನಮ್ಮ ಬಳಗ ಅಂತ ಏನಿರ್ತದೆ ಅವರೆಲ್ಲರಿಗೂ ಏನದ ಪುಣ್ಯ ಬರ್ತದಂತ ಹೇಳ್ತಾರೆ. ನವಗ್ರಹ ದಿವಸ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಪೂರ್ವಶ್ವಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯಂ ದಿವರಾದೇ ಶ್ರೀ ಕೇಳಲಾಗಿರುತ್ತೆ ದೇವಸ್ಥಾನವಂತೆ ಮಲಗಿಯ ಬದವಜನೆ ಭಕ್ತವರ್ಷೆ ಭಕ್ತಖಂಡೆ ಗಂಬುದ್ವಿಪನ್ನ ಕಾರಣ್ಯ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾರಶಕೆ ಬೌದ್ಧಾವತಾರಿ ರಾಮಕ್ಷೇತ್ರೆ ಆಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೆ. ಸದ್ಗುರು ಪಾದ ಪೂಜನ ಮಹಂ ಕಲಿಸೆ ಕೈಲಿ ರಾಗ್ತದೆ. ಇವಾಗ ಉದ್ದೇಶ ಮಾಡೋದು ತಾತನ ಮಹೇರಣಾಜಿಸ್ತೆ ಸೋವಶ್ವಸ್ವಾಜೆ ದೇಹನಃ ಕ್ಷತೀರಿವ ಮಾತರಃ ತಸ್ಮಾರಂಗ ಮಾಮೋ ಯಸ್ಯ ಕ್ಷಯತಾ ಭೋಜನ ಯಥಾಚನಃ ಸತ್ಯೋಜಾತಂ ಪ್ರಪದ್ಯಾಮಿ ಸತ್ಯೋಜಾತಾಯ ಮಹಿ ನಮೋ ನಮಃ. ತದೇವ ವೀರಾಧಿಪದೇವ ವಸ್ಮಾಮೋತ್ಸವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಜ್ಯೇಷ್ಠಾಯ ನಮೋ ರುದ್ರಾಯ ನಮಃ ನಮಃ ಕಲವಿಕರಣಾಯ ನಮಃ ವಿಕರಣಾಯ ನಮಃ ನಮಃ ಪ್ರಪಂಚನಾಯ ನಮೋ ವರುಣಾಯ ನಮಃ. ಗೋರೇ ಗೋರ ಗೋರೇ ಗೋರ ಗೋರ ಗೋರತರೇಭ್ಯಃ ಸರ್ವೇಭ್ಯಃ ಸರ್ವಚರಮೇಭ್ಯೋ ನಮಃ ಪುರುಷಾಯ ಮಹಾದಿ.
ಸಮರ್ಪಯಾಮಿ ಇದರ ಪ್ರತ್ಯಾಗ್ನಿ ನಮಸ್ಕಾರ ಮಾಡ್ತೀವಿ ಇಲ್ಲೇನಿದೆ ಮೊದಲೇ ಪಂಕ್ತಿ ಎಲ್ಲ ಬ್ರಾಹ್ಮಣರು ಊಟ ಆದಮೇಲೆ ಈಗ ಎರಡನೇ ಪಂಕ್ತಿ ನಡೆದದ್ದು ನೋಡ್ರಿ. ಜನ ಭಾಳ ಇದರಿಂದ 3-4 ಪಂಕ್ತಿವರೆಗೂ ಊಟ ಆಯ್ತು. ಅಡುಗೆ ಅಂತೂ ಭಾಳ ಅಂದ್ರೆ ಭಾಳ ರುಚಿ ಮಾಡಿದ್ರು. ಮತ್ತು ಮಹಾರಾಜರ ನೈವೇದ್ಯ ಆಗಿರೋ ಪ್ರಸಾದ ಭಾಳ ರುಚಿನೇ ಇರ್ತದೆ ನೋಡ್ರಿ. 2-3 ಥರದ ಸ್ವೀಟ್ ಮಾಡಿದರು. ಅನ್ನ, ಸಾರು, ಚಟ್ನಿ, ಕೋಸಂಬರಿ, ಪಲ್ಯ, ಮಜ್ಜಿಗೆ ಅನ್ನ, ತುಪ್ಪ ಅನ್ನ ಎಲ್ಲ ಭಾಳ ಅಂದ್ರೆ ಭಾಳ ರುಚಿ ಮಾಡಿದ್ರು ಅಡುಗೆನ. ಈಗೇನದ ಎರಡನೇ ಪಂಕ್ತಿ ಎಲ್ಲರೂ ಊಟಕ್ಕೆ ಕೂತಾರಿಲ್ಲ. ಇಲ್ಲಿ ನೋಡ್ರಿ, ಇಂಥ ಕಾರ್ಯಕ್ರಮ ಇದ್ದಾಗ ಗುರುಗಳು ಏನದ ಉಪದೇಶ ಕೊಡ್ತಾರೆ. ಅಂದರೆ 3,500 ಜಪ ಮಾಡೋದು ಉಪದೇಶ ಕೊಡ್ತಾರೆ. ಅವಾಗ ಏನದ ಬಂದು ಭಕ್ತಾದಿಗಳು ಬೇಕಾದವ್ರು ಏನದ ತಮಗೆ ಉಪದೇಶ ತೊಗೋಬಹುದು. ಗುರುಗಳು ಏನದ ಈಗ ಉಪದೇಶ ಕೊಡ್ಲಿಕ್ಕೆ ಹೋಗ್ತಾರೆ ನೋಡ್ರಿ. ಅಂದ್ರೆ ಒಂದು ಕಾಯಿ ಜಪಮಾಲಿ ಎಲ್ಲ ತೊಗೊಂಡು ಹೋದ್ರೆ ಗುರುಗಳು ಏನದ ಉಪದೇಶ ಕೊಡ್ತಾರೆ. ನೋಡಿದ್ರಲ್ಲ, ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಚಂದ ಆಯ್ತು. ಮತ್ತು ರಾತ್ರಿ ಸತಕ್ಕೆ ಏನದ ಗುರುಗಳು ಎಲ್ಲರಿಗೂ ಏನದ ಭಜಿ ಕರ್ಸಿದ್ರು. ಅಂದ್ರೆ ಆಲೂಗಡ್ಡೆ ಭಜಿ, ಕಲ್ಲಂಗಡಿ ಹಣ್ಣು, ಮಂಡಕ್ಕಿ, ಭಾಕರ್ವಡ, ಆಮೇಲೆ ಜ್ಯೂಸು ಎಲ್ಲನೂ ಕೊಟ್ಟರು ನೋಡ್ರಿ ರಾತ್ರಿ ಎಲ್ಲರಿಗೂ. ಮತ್ತು ಇದು ಉಪಹಾರ ಮಾಡಿಸಿದ್ರು. ಅಲ್ಲೆಲ್ಲ ಗುಡಿ ಕಟ್ಟಿಸ್ಲಿಕ್ಕತ್ತಾರಲ್ಲ ಅವ್ರಿಗೆಲ್ಲ ಗೌಂಡ್ಯರನ್ನ ಕರೆದು ಅವ್ರಿಗೆಲ್ಲ ಭಜಿ ಕರೆಸಿ ಎಲ್ಲರಿಗೂ ಏನದ ಪ್ರತಿಯೊಬ್ಬರಿಗೂ ತಾವ ನಿಂತ್ಕೊಂಡು ಬಡಿಸಿದ್ರು. ಮತ್ತು ಇದು ನೋಡ್ರಿ ಬುಕ್ ಸ್ಟಾಲ್ ಅದ, ಅಂದ್ರೆ ಆಶ್ರಮದ ಬುಕ್ ಸ್ಟಾಲ್ ಅದ. ಇಲ್ಲಿ ನಿಮಗೆಲ್ಲ ಮಹಾರಾಜರ ಚರಿತ್ರೆ ಪ್ರತಿಯೊಂದು ಬುಕ್ಗಳು ಸಿಗ್ತಾವೆ. ಮತ್ತು ಜಪಮಾಲಿ ಸಿಗ್ತಾವೆ, ತುಳಸಿ ಮಣಿದು ಎಲ್ಲನೂ ಸಿಗ್ತಾವೆ ನೋಡ್ರಿ. ಬೇಕಂದವ್ರಿಲ್ಲೇ ತೊಗೋಬಹುದು ನೀವು. ನೋಡಿರಿಲ್ಲ, ನಮ್ಮ ಕಾಕ ಅವ್ರದ್ದು 75ನೇ ವರ್ಷದ ಹುಟ್ಟಿದಬ್ಬನ ಪವಿತ್ರವಾದ ಸ್ಥಾನದಲ್ಲಿ ಸ್ವತಃ ಗುರುಗಳ ಮುಂದೆ ನಿಂತುಕೊಂಡು ಭಾಳ ಚಂದ ಅಂದ್ರೆ ಭಾಳ ಚಂದ ಕಾರ್ಯಕ್ರಮ ಮಾಡಿದರು. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಆ ಸದ್ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ. ಶ್ರೀರಾಮ ಸಮರ್ಥ.